ವಿದ್ಯಾಸಾರ ಅಭಿಮಾನಿಗಳಿಗೆ ಸ್ವಾಗತ. ಇದು ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬಂದಿದೆ ಸೇವು. ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಇದೊಂದು 15 ದಿವಸ ಇಟ್ಟರೂ ಹಾಳಾಗಲ್ಲ. ಇದನ್ನೀಗ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ನಾನಿಲ್ಲಿ 2 ಕಪ್ ಕಡಲೆ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ನಂತರ ಇದಕ್ಕೆ ಖಾರಕ್ಕೆ 1 ಚಮಚ ಖಾರ ಪುಡಿ, 1 ಚಮಚ ಬ್ಲ್ಯಾಕ್ ಸಾಲ್ಟ್, ಅಜ್ವಾಯಿನ್ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಸ್ಪೂನ್ ಬೆಣ್ಣೆಯನ್ನು ತಗೊಂಡಿದ್ದೀನಿ. ಇದನ್ನೀಗ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಕಲಿಸ್ಕೊಳ್ಳಿಕ್ಕೆ ಬೇಕಾಗುವಷ್ಟು ನೀರನ್ನು ಸ್ವಲ್ಪವೇ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾನಿಲ್ಲಿ ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ 1 ಕಪ್ಪು ನೀರನ್ನು ತಗೊಂಡಿದ್ದೀನಿ. ಸ್ವಲ್ಪವೇ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇಲ್ಲಿ 2 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಆಪ್ಷನಲ್, ಬೇಕಿದ್ರಷ್ಟೇ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಕಡಲೆ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬೋದು. ಹಿಟ್ಟನ್ನು ಸ್ಮೂತಾಗಿ ಕಲಿಸ್ಕೊಳ್ಬೇಕು. ಈ ಥರ ಮುಟ್ಟಿ ನೋಡಿದಾಗ ಒಳಗೆ ಹೋಗಬೇಕು ಹಿಟ್ಟು. ಇದನ್ನೀಗ 4 ಪೋರ್ಷನ್ ಆಗಿ ಡಿವೈಡ್ ಮಾಡಿ ಇಟ್ಕೊಂಡ್ಬಿಡಿ. ನಂತರ ಇದನ್ನು ಚಕ್ಲಿ ಒರಳಲ್ಲಿ ಸಣ್ಣ ತೂತಿನ ಜಾರ ಬರ್ತದೆ, ಅದರಲ್ಲಿ ನಾವು ಸೇವನ್ನು ಮಾಡಿಕೊಳ್ಬೇಕು. ಈ ಥರ ಸಣ್ಣ ತೂತಿನ ಜಾರವನ್ನು ತಗೊಂಡು ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಹಿಟ್ಟನ್ನು ಚಕ್ಲಿ ಒರಳಿನ ಒಳಗೆ ಸೇರಿಸಿ ಕಾದಿರುವ ಎಣ್ಣೆಗೆ ಡೈರೆಕ್ಟಾಗಿ ಒತ್ತಿಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈ ಥರ ಒರಳನ್ನು ರೌಂಡಾಗಿ ತೆಗೆಸ್ಕೊಂಡು ಬರಬೇಕು. ಎಲ್ಲಿ ಕೂಡ ಕೈ ಬಿಡಬಾರ್ದು. ಈ ಥರ ಮಾಡಿದರೆ ಸೇವು ರೌಂಡಾಗಿ ಒಂದೇ ಸಲ ತೆಗೆಯಕ್ಕೆ ಬರ್ತದೆ. 1 ಸಲ ಹಿಟ್ಟನ್ನು ತುಂಬಿಸ್ಕೊಂಡ್ರೆ ನೀವು 2 ಸಲ ಸೇವನ್ನು ಒತ್ಕೊಳ್ಬೋದು. ಇದೀಗ ಆಗಿದೆ ನೋಡಿ, 1 ನಿಮಿಷದಲ್ಲಿ ಇದು ಕಾದ್ಬಿಡ್ತದೆ. ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬಿಡಬಾರ್ದು. ಈ ಥರ 1 ಸಲ ತಿರುವಿ ಹಾಕಿ ಕೂಡಲೇ ತೆಗೆದು ಬಿಡಬೇಕು. ವೈಟ್ ಇರುವಾಗಲೇ ತೆಗೆದು ಬಿಡಬೇಕು. ಇದೀಗ ತೆಗೆದು ಮೇಲೆ ಬರೋದ್ರೊಳಗೆ ಎಲ್ಲ ಆಗಿದೆ ನೋಡಿ. ತುಂಬ ಹೊತ್ತು ಬಿಟ್ಟರೆ ರೆಡ್ಡಾಗಿ ಹೋಗ್ತದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೇವು. ಇದೀಗ ರೆಡಿಯಾಗಿದೆ. ಇದನ್ನು ನೀವು 1 ತಿಂಗಳ ಕಾಲ ಕೂಡ ಉಪಯೋಗಿಸ್ಕೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.